ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಧನ ಆಕರ್ಷಣೆ ಅಥವಾ ಪಾಸಿಟಿವ್ ವೈಬ್ರೇಷನ್ ಯಾರಿಗೆ ತಾನೇ ಬೇಡ? ಪ್ರತಿಯೊಬ್ಬರು ಕೇಳ್ತಕ್ಕಂಥದ್ದು ಇದನ್ನೇ. ನಮ್ಮಲ್ಲಿ ನೆಮ್ಮದಿ ಇರಬೇಕು, ನಮ್ಮಲ್ಲಿ ಸುಖ ಶಾಂತಿ ಇರಬೇಕು, ನಮ್ಮಲ್ಲಿ ಶುಭ ಕಾರ್ಯಗಳು ಆಗಬೇಕು, ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು, ಮಕ್ಕಳು ಉನ್ನತ ಸ್ಥಾನಮಾನಗಳಿಗೆ ಬರಬೇಕು, ಗಂಡ ಹೆಂಡತಿ ಅನ್ಯೋನ್ಯವಾಗಿರಬೇಕು, ಯಾವಾಗಲೂ ನಮ್ಮಲ್ಲಿ ದುಡ್ಡಿನ ಹರಿವು ಓಡಾಡ್ತಿರಬೇಕು. ಈ ಥರ ಹಲವಾರು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ ಹೊರತು ನಾವು ಯಾರು, ನಮ್ಮ ಕರ್ಮಗಳೇನು, ನಾವು ಹುಟ್ಟದ ಬರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಯಾವ್ಯಾವ ಜನ್ಮದೋಷಗಳನ್ನ ಹೊತ್ಕೊಂಡು ಹುಟ್ಟಿದ್ದೀವಿ, ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ಮಾರ್ಗ ಏನು, ಅಥವಾ ಅದನ್ನು ಬಗೆಹರಿಸ್ಕೊಂಡ್ಮೇಲೆ ಯಾವ್ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು ಅಂತಕ್ಕಂಥದ್ದನ್ನು ಜಾತಕ ರೀತಿ ತಿಳ್ಕೊಂಡು ಹೇಗೆ ಹೋಗಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ನಮ್ಮಲ್ಲಿ ಇನ್ನೂ ಎಷ್ಟೋ ಜನಕ್ಕಿಲ್ಲ. ಯಾಕಂದರೆ ಕಾರ್ಯಕ್ರಮ ನೋಡ್ತಾ ಎಷ್ಟೋ ಜನ ಇವತ್ತು ಇದನ್ನು ಅಳವಡಿಸ್ಕೊಳ್ತಿದ್ರೆ ಭಾಳ ಸಂತೋಷ. ಯಾಕಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲು ಹೇಳ್ತಕ್ಕಂಥದ್ದು ಫೌಂಡೇಶನ್ ಭದ್ರ ಇದ್ದರೆ ಬಿಲ್ಡಿಂಗು ತುಂಬ ಚೆನ್ನಾಗಿ ಕಟ್ಬೋದು. ಫೌಂಡೇಶನ್ನೇ ಭದ್ರ ಇಲ್ಲ ಅಂದರೆ ಯಾವ ಬಿಲ್ಡಿಂಗ್ ಕಟ್ಟಿನ ಪ್ರಯೋಜನ? ಈ ನಿಟ್ಟಿನಲ್ಲಿ ನಿಮಗೆ ಈ ಫೌಂಡೇಶನ್ ಮತ್ತು ಬಿಲ್ಡಿಂಗ್ ಕಟ್ಟೋದಕ್ಕೆ, ಸ್ಟ್ರಾಂಗ್ ಆಗಿರೋದಕ್ಕೆ ಬಹಳ ಸಹಾಯ ಮಾಡ್ತಕ್ಕಂಥ ಒಂದೇ ಒಂದು ಜ್ಯೋತಿ ಅಂದರೆ ಅದು ಜ್ಯೋತಿಷ್ಯ. ಆದರೆ ನಮಗೆ ಅದರ ಅರಿವಿಲ್ಲ. ನಾವು ಕಷ್ಟ ಬಂದಾಗ ಮಾತ್ರ ನೋಡ್ತೀವಿ, ದುಃಖ ಬಂದಾಗ ಮಾತ್ರ ನೋಡ್ತೀವಿ, ಮದುವೆ ಮಾಡ್ಕೋಬೇಕಾದ್ರೆ ನೋಡ್ತೀವಿ, ಮಕ್ಕಳಾಗಲಿಲ್ಲ ಅಂತ ನೋಡ್ತೀವಿ, ಮನೆ ಕಟ್ಟಲಿಲ್ಲ ಅಂತ ನೋಡ್ತೀವಿ ಅಂತಂದರೆ ಯಾವ ದೇವರು ಒಪ್ಪೋದಿಲ್ಲ ಇದನ್ನು. ಯಾಕಂದರೆ ಕರ್ಮಫಲ ಅಂತಕ್ಕಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ. ನಾವು ಹಿಂದೆ ಮಾಡತಕ್ಕಂತಹ ಹಲವಾರು ಸಾಲಗಳು ಅಥವಾ ನಮ್ಮ ಹಿಂದಿನ ಜನ್ಮದ ಸಾಲಗಳು, ನಮ್ಮ ಕುಟುಂಬ ಸಂಬಂಧಪಟ್ಟಂಥ ಸಾಲಗಳನ್ನು ನಾವು ಹೊತ್ಕೊಂಡು ಹುಟ್ಟಿದಾಗ ಆ ಕರ್ಮಫಲಕ್ಕೆ ಸಂಬಂಧಪಟ್ಟಂಥ ಗ್ರಹಗತಿಗಳು ಸದ್ಯ ಯಾವ್ಯಾವ ಮನೆಗಳಲ್ಲಿದೆ ಅಂತಕ್ಕಂಥದ್ದು ನಮ್ಮ ಜಾತಕ ಭಾಳ ಸ್ಪಷ್ಟ ನಮ್ಗೆ ತೋರಿಸ್ಕೊಡ್ತದೆ. ಜಾತಕ ಇಲ್ಲ ಅಂದರೂ ಕೂಡ ಹಸ್ತರೇಖೆಗಳು ನಮಗೆ ಭಾಳ ಸ್ಪಷ್ಟ ತೋರಿಸ್ಕೊಡ್ತದೆ, ಇದೇ ರೀತಿ ನಿಮ್ಮ ಜೀವನ ನಡೀತಿ ಅಂತೇಳಿ. ಆದರೆ ಆ ಪ್ರಭಾವಗಳು ನಮ್ಮ ಮೇಲೆ ಯಥೇಚ್ಛವಾಗಿ ಕೆಲಸ ಮಾಡಿದಾಗ ಮಾತ್ರನೇ ನಾವು ಅದರ ಬಗ್ಗೆ ಒಂದು ಗಮನ ಕೊಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಎಲ್ಲ ಚೆನ್ನಾಗಿದ್ದಾಗ ಯಾವ ಜ್ಯೋತಿಷ್ಯ, ಯಾವ ದೇವರು, ಕಷ್ಟಪಟ್ಟು ದುಡಿ, ಅದೇ ನಿನಗೆ ದೈವ ಅಂತ ಈ ರೀತಿಯೆಲ್ಲ ಒಂದು ವಾದಗಳನ್ನು ಮಾಡಿಕೊಂಡು ಹಲವಾರು ನಂಬತಕ್ಕಂಥ ಜನಗಳು ಕೂಡ ಗೊಂದಲದಲ್ಲಿ ಈಡು ಮಾಡಿ ಇವತ್ತು ನಾವೇ ಸರಿ, ನಾವು ಹೇಳಿದ್ದೇ ವಾದ ಅಂತಕ್ಕಂಥ ಲೆಕ್ಕಾಚಾರದಲ್ಲೂ ಕೂಡ ನಡ್ಕೊಂಡು ಹೋಗ್ತಿದ್ರು ಕೂಡ ಇವತ್ತು ಎಷ್ಟೋ ಜನ ಆ ಸಂದರ್ಭದಲ್ಲಿ ಇದನ್ನು ನೋಡ್ಕೊಳ್ತಕ್ಕಂಥ ಪರಿಸ್ಥಿತಿ ಒಂದಲ್ಲ ಒಂದು ಸಮಯದಲ್ಲಿ ಭಗವಂತ ಕೊಡ್ತಾನೆ. ಆದರೆ ಇದನ್ನು ಮೀರಿ ನಾವು ಹೋಗ್ತಕ್ಕಂಥ ಲೆಕ್ಕಾಚಾರಗಳು ಯಾವತ್ತೂ ಕೂಡ ನಮಗೆ ಗೋಚರ ಆಗೋದೇ ಇಲ್ಲ. ಗೋಚರ ಯಾಕೆ ಆಗೋದಿಲ್ಲ ಅಂತಂದರೆ ನಮ್ಗೆ ಅದ್ರ ಬಗ್ಗೆ ಜ್ಞಾನೋದಯ ಇಲ್ಲ. ಜ್ಞಾನೋದಯ ಇಲ್ಲದೇ ಇದ್ದಾಗ ಏನಾಗ್ತದೆ, ನಮಗೆ ಗೋಚರ ಆಗಲ್ಲ. ಇಂಥ ಕಾರ್ಯಗಳ ಮೂಲಕ ಈ ಬೆಳಕು ಕೊಡ್ತಕ್ಕಂತಹ, ಕಣ್ ತೆರೆಸ್ತಕ್ಕಂತಹ ವಿಚಾರಗಳಿದೆಯಲ್ಲ, ಇವತ್ತು ಲಕ್ಷಾಂತರ ಜನ ಅಳವಡಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಪ್ರತಿಯೊಬ್ಬರು ಮನೇಲಿ ಅಳವಡಿಸ್ಕೊಳ್ತಕ್ಕಂಥ ಮುಖ್ಯವಾದಂಥ ಭಾಗ ಯಾವುದು ಅಂದರೆ ಧನಾತ್ಮಕವಾದ ಶಕ್ತಿ, ಧನ ಆಕರ್ಷಣೆ ಶಕ್ತಿ. ಅದು ಹೇಗೆ ಸಂಪಾದನೆ ಮಾಡೋದು? ಆ ಒಂದು ವಸ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ವಸ್ತು. ನಮ್ಮ ಇಂದಿನ ತಲೆಮಾರುಗಳು ಪ್ರತಿಯೊಂದು ಮನೆಯಲ್ಲೂ ಕೂಡ ಅದನ್ನು ಕೆತ್ತಿಸ್ತಿದ್ರು. ಒಂದು ಮರದ ಕಟ್ಟಿಗೆನಲ್ಲಿ ಅಥವಾ ವುಡನ್ ಡಿಸೈನ್ನಲ್ಲಿ ಅಥವಾ ಒಂದು ಗೋಡೆ ಮೇಲೆ ಇದನ್ನು ಭಾಳ ಅದ್ಭುತವಾಗಿ ಚಿತ್ರಿಸ್ತಿದ್ರು. ಯಾಕಂದರೆ ಒಂದು ವಸ್ತು ಅನ್ನೋದಕ್ಕಿಂತ ಆ ವಸ್ತುವಿನ ರೂಪಿರ್ತಕ್ಕಂತಹ ಪ್ರಾಣಿ ಆ ಒಂದು ಜಾಗದಲ್ಲಿ ಅಲಂಕರಿತವಾದಾಗ ಅದನ್ನು ನೋಡ್ತವೋ ಅಥವಾ ಮನಸ್ಸಿಗೆ ತಗೊಳ್ತಾನೋ ಅಥವಾ ಆ ಒಂದು ಚಿತ್ರದಿಂದ ಬರ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ರೇಷನ್ನು ನಮಗೆ ಗೊತ್ತಿಲ್ಲದೆ ನಮ್ಮ ಮನೇಲಿ ಆಗ್ತಕ್ಕಂಥ ಹಲವಾರು ಕಲ್ಮಶಗಳು ಅಂತ ಆಗ್ಬೋದು, ಅಥವಾ ಮೈಲಿಗೆ ಅಂತ ಆಗ್ಬೋದು, ಅಥವಾ ನೆಗೆಟಿವಿಟಿ ಅಂತ ಆಗ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂತಹ ಕೆಟ್ಟ ಶಕ್ತಿಗಳಾಗಿರ್ಬೋದು, ದುಷ್ಟಶಕ್ತಿಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಓಡಿಸ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದಾಗಿತ್ತು ಅಂತೇಳಿ ಆವತ್ತಿನ ಕಾಲದಲ್ಲೇ ಕಂಡುಕೊಂಡಿದ್ರು. ಅದಕ್ಕೆ ಅದನ್ನು ಶುಭ ಸೂಚಕವಾಗಿ ಬಾಗಿಲು ಅಕ್ಕಪಕ್ಕದಲ್ಲಿ ಕೆತ್ತಿಸ್ತಿದ್ರು. ದೊಡ್ಡ ಆಕಾರಗಳಲ್ಲಿ ಕೆತ್ತಿಸ್ತಿದ್ರು. ಮನೆ ಒಳಗಡೆ ಚೇರ್ ಮೇಲೆ ಕೂತ್ಕೊಂಡ್ರೆ ಅಕ್ಕಪಕ್ಕದಲ್ಲಿ ಅದನ್ನು ಕೆತ್ತಿಸಿ ಇಡ್ತಾ ಇದ್ರು. ಅಥವಾ ಮನೆ ಮುಂದೆಗಡೆ ಮೆಟ್ಟಿಲಿದ್ರೆ ಮೆಟ್ಟಿಲು ಮೇಲ್ಗಡೆ ಅದನ್ನು ಕೆತ್ತಿಸ್ತಾ ಇದ್ರು. ದೇವರ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಇಡ್ತಾ ಇದ್ರು. ಅಲ್ಲಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಪ್ರಾಣಿ ಜೀವನದಲ್ಲಿ ಅಂತಹ ಒಂದು ಅದ್ಭುತವನ್ನು ತಂದು ಕೊಡ್ತದೆ ಅಂತಂದರೆ ಜೀವಂತ ಪ್ರಾಣಿ ತಂದು ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಆ ಪ್ರಾಣಿಯ ಆಕಾರವನ್ನು ನಾವೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಲೋಹದಲ್ಲಿ ತಯಾರಿಸಿ ಅದನ್ನು ನಿರ್ದಿಷ್ಟವಾಗಿರ್ತಕ್ಕಂತಹ ಜಾಗಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಇಟ್ಟುವಾಗ ಅದರ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತಕ್ಕಂಥದ್ದು ಯಾವ ರೀತಿ ನಿಮ್ಮ ಮನೆಗೆ ಶೋಭೆ ತರ್ತದೆ ಅಂತಂದರೆ ಮೊದಲು ಸಿಗ್ತಕ್ಕಂಥದ್ದು ಗುರುಬಲ. ಅಂದರೆ ಎಷ್ಟೋ ಜನ ಇವತ್ತು ಯಾವುದೇ ಆದಂತಹ ಒಂದು ಲೆಕ್ಕಾಚಾರದಲ್ಲಿ ನನಗೆ ಕೆಲಸ ಸಿಕ್ಕಿಲ್ಲ, ಗುರುಬಲ ಬೇಕು, ಮದುವೆ ಆಗಿಲ್ಲ, ಗುರುಬಲ ಬೇಕು, ಮಕ್ಕಳಾಗಿಲ್ಲ, ಗುರುಬಲ ಬೇಕು,
ಈ ಥರ ಅಭಿವೃದ್ಧಿ ಆಗಬೇಕು, ವ್ಯವಹಾರ ವ್ಯಾಪಾರ ಆಗಬೇಕು, ನನಗೆ ಗುರುಬಲ ಬೇಕು ಅಂತೇಳಿ ಭಾಳ ಜನ ಒದ್ದಾಡ್ತೀರ. ಆದರೆ ಗುರುಬಲ ಅಷ್ಟು ಈಸಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಕರ್ಮಫಲಗಳು ಅಂತಕ್ಕಂಥದ್ದು ಎಷ್ಟೋ ಜಾತಕರಿಗೆ ಗುರುಬಲ ಇಲ್ಲದೇ ಇರೋ ಥರ ಮಾಡಿಟ್ಟಿರ್ತದೆ. ಅಥವಾ ಒಂದು ಸ್ಥಾನದಲ್ಲಿ ಅಥವಾ ಒಂದು ಟೈಮ್ನಲ್ಲಿ ಇದ್ದಂತಹ ಒಂದು ಗುರುಬಲ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿಯಲ್ಲಿ ಅಥವಾ ಕಾಲದೋಷದಲ್ಲಿ ಅದು ಕಣ್ಮರೆ ಆಗುತ್ತೆ ಅಥವಾ ಬಲಹೀನವಾಗ್ತದೆ. ಯಾಕಂದರೆ ಗ್ರಹಗಳ ಚಲಿಸುವಿಕೆಯಲ್ಲಿ ಯಾವಾಗ ಪಾಸಿಟಿವ್ ಯಾವಾಗ ನೆಗೆಟಿವ್ ಅದು ನೋಡ್ಕೊಂಡಾಗ ಮಾತ್ರ ಗೊತ್ತಾಗೋದಿಲ್ಲ ಅಂದರೆ. ಆದರೆ ಗುರುಬಲ ಅಂತಕ್ಕಂಥದ್ದು ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಮ ಜಾತಕದಲ್ಲಿ ಪ್ರಕೃತಿದತ್ತವಾಗಿ ಚಲಿಸ್ತಕ್ಕಂಥದ್ದು, ಸಂಚಾರ ಮಾಡ್ತಕ್ಕಂಥದ್ದು ಎಷ್ಟು ನಿಜವೋ ನಾವು ಅದನ್ನು ಯಾರು ಹಿಡಿದಿಡೋಕ್ಕಂತೂ ಸಾಧ್ಯ ಇಲ್ಲ. ಅದು ಹೋಗ್ತಾ ಇರಬೇಕು, ಬರ್ತಾ ಇರಬೇಕು, ಬಂದಾಗ ಎಂಜಾಯ್ ಮಾಡಬೇಕು, ಬಂದಿಲ್ಲ ಅಂದರೆ ಸುಮ್ಮನೆ ಕೂತ್ಕೋಬೇಕು. ಆದರೆ ಇವತ್ತು ನಾವು ಹೇಳ್ತಕ್ಕಂಥ ವಸ್ತು ಇದೆಯಲ್ಲ, ಆ ವಸ್ತುನವನ್ನು ನಿಮ್ಮ ಮನೆಯಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಲೋಹದಲ್ಲಿ ತಯಾರು ಮಾಡಿ ಇಟ್ಟ ಅಂದರೆ ಸಾಕು, ನೀವು ಯಾವ ಗುರುಬಲ ಕಾಯೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಗುರುನೇ ನಿಮ್ಮ ಮನೇಲಿರ್ತಾನೆ, ಆ ಗುರುವೇ ನಿಮ್ಮ ಮನೇಲಿರ್ತಾನೆ. ಆ ಗುರು ನಿಮಗೆ ಧನ ಆಕರ್ಷಣೆಯನ್ನು ಮಾಡ್ತಾನೆ, ಆ ಗುರು ನಿಮಗೆ ಆತ್ಮಸ್ಥೈರ್ಯವನ್ನು ಕೊಡ್ತಾನೆ, ಆ ಗುರು ನಿಮಗೆ ಧೈರ್ಯವನ್ನು ಕೊಡ್ತಾನೆ, ಆ ಗುರು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಿಸ್ತಾನೆ, ಆ ಗುರು ನಿಮ್ಮನ್ನು ಸಂಪತ್ತು ಸಂತೋಷವನ್ನು ಅಭಿವೃದ್ಧಿ ಮಾಡೋ ಜೊತೆಗೆ ದಾಂಪತ್ಯವನ್ನು ಒಂದು ಮಾಡ್ತಾನೆ, ದಾಂಪತ್ಯ ಸುಖವನ್ನು ಕೊಡ್ತಾನೆ. ಯಾಕಂದರೆ ಒಂದು ಲೆಕ್ಕಾಚಾರಗಳನ್ನು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಮಾರ್ಗದಲ್ಲಿ ನಾವು ಅಳವಡಿಸ್ಕೊಂಡಾಗ ಅದು ಧನಾತ್ಮಕ ಕೆಲಸ ಮಾಡಲೇಬೇಕು. ಹಾಗೆ ಇದು ಕೂಡ ಅದು ಏನು ಅಂತ ತೋರಿಸ್ಬಿಡ್ತೀನಿ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೀವೆಲ್ಲ ನೋಡಿರ್ತಕ್ಕಂಥದ್ದು ಆನೆ. ಇಷ್ಟೇನಾ ಅಂತ ನೀವು ಕೇಳ್ಬೋದು. ಆದರೆ ಇದು ಇಷ್ಟೇ ಅಲ್ಲ, ಇದರ ಅದ್ಭುತವಾಗಿರ್ತಕ್ಕಂಥ ಮಹತ್ವ ಇದನ್ನು ಬಳಸ್ಕೊಂಡ್ರೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಆ ಮಹತ್ವ ಹಲವಾರು ರೂಪದಲ್ಲಿ ನೋಡಿರ್ಬೋದು. ನೀವು ವುಡನ್ ಆನೆ ನೋಡಿರ್ಬೋದು, ಅಥವಾ ಮೆಟಲ್ ಆನೆ ನೋಡಿರ್ಬೋದು, ಅಥವಾ ಬೇರೆ ಬೇರೆ ಫೈಬರ್ಗಳಲ್ಲಿ ಮಾಡಿರ್ತಕ್ಕಂತಹ ಪ್ಲಾಸ್ಟಿಕ್ಕಿಂದ ಮಾಡಿರ್ತಕ್ಕಂತಹ ಲೋಹದ ಆನೆಗಳನ್ನು ನೋಡಿರ್ಬೋದು. ಆದರೆ ಈ ಆನೆ ನಿಮಗೆ ತೋರಿಸ್ತಕ್ಕಂಥದ್ದು ಬೆಳ್ಳಿಯ ಆನೆ. ನಾನು ಆಗಲೇ ಹೇಳಿದ ಒಂದು ಮಾತು, ನಿರ್ದಿಷ್ಟವಾಗಿರ್ತಕ್ಕಂಥ ಲೋಹದಲ್ಲಿ ನೀವು ಇದನ್ನು ತಯಾರು ಮಾಡ್ಕೋಬೇಕು. ತಯಾರು ಮಾಡ್ಕೋಬೇಕು ಅಂದಾಗ ಸೊಂಡಲು ಯಾವಾಗಲೂ ಮೇಲೆತ್ತಿರಬೇಕು. ಇದ್ರ ಮೇಲೆ ಅಲಂಕಾರಿಕವಾಗಿರ್ತಕ್ಕಂತಹ ಕೆಲವು ರತ್ನಗಳನ್ನು ಧಾರಣೆ ಮಾಡಿರಬೇಕು ಅಂತೇಳಿ. ಯಾಕಂದರೆ ಸುಮ್ಮನೆ ನಾವು ತೊಗೊಂಬಂದು ಇಟ್ಕೊಳ್ತೀವಿ ಅನ್ನೋದು ಅಲಂಕಾರಿಕ ವಸ್ತು ಆಗ್ತದೆ. ಇದು ಅಲಂಕಾರಿಕ ವಸ್ತು ಅಲ್ಲ, ಅಲಂಕಾರಿಕ ವಸ್ತು ಜೊತೆಗೆ ಸಂಪತ್ತು, ಸಮೃದ್ಧಿ, ಸುಖ, ಸಂತೋಷ ಕೊಡ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ದೈತ್ಯ ಗುರುವಿನ ಒಂದು ಶಕ್ತಿ. ಅಲ್ಲಿಗೆ ಈ ದೈತ್ಯ ಗುರುವಿನ ಶಕ್ತಿ ಅಂತಕ್ಕಂಥದ್ದು ಪ್ರತಿಯೊಂದು ಮನೆಯಲ್ಲೂ ಕೂಡ ಇರಬೇಕು. ಎಷ್ಟೋ ಜನ ಇಟ್ಕೊಂಡಿದ್ದೀರಿ, ಆದರೆ ಇಟ್ಕೊಂಡಾಗ ಇದನ್ನು ಯಾವ ನಿರ್ದಿಷ್ಟ ಲೋಹದಲ್ಲಿ ಇಟ್ಕೋಬೇಕು, ಹೇಗೆ ಬಳಸ್ಕೋಬೇಕು, ಏನು ಮಾಡಬೇಕು ಅನ್ನೋ ಜ್ಞಾನೋದಯ ಇಲ್ಲ. ಕೆಲವು ಹಳೇ ತಲೆಮಾರದ ಬಂದಿರತಕ್ಕಂಥವ್ರು ಇವತ್ತು ಬಾಗಿಲು ಅಕ್ಕಪಕ್ಕದಲ್ಲಿ ಈ ರೀತಿ ಸೊಂಡಲು ಮೇಲೆತ್ತಿರ್ತಕ್ಕಂಥ ಆನೆಗಳನ್ನು ಬಾಗಿಲು ಅಕ್ಕಪಕ್ಕದಲ್ಲಿ, ಮುಂದೆ ಯಾವುದಾದ್ರು ಒಂದು ಒಳ್ಳೆ ಒಂದು ಏನು ಹೇಳ್ತೀವಿ ಒಂದು ಚೇರು, ಆ ಚೇರು ಅಕ್ಕಪಕ್ಕದಲ್ಲಿ, ಅಥವಾ ದೇವರ ಮನೆ ಅಕ್ಕಪಕ್ಕದಲ್ಲಿ, ದೇವರ ಫೋಟೋ ಅಕ್ಕಪಕ್ಕದಲ್ಲಿ, ಅದರಲ್ಲೂ ಮಹಾಲಕ್ಷ್ಮಿ ಫೋಟೋದಲ್ಲಿ ನೋಡಿರ್ತೀರಿ, ಆ ಒಂದು ಫೋಟೋ ಇರತಕ್ಕಂತಹ ಒಂದು ಆನೆ ಆ ಕಡೆ ಈ ಕಡೆ ಸೊಂಡೆತ್ಕೊಂತಿರುತ್ತೆ. ಆ ಮಹಾಲಕ್ಷ್ಮಿ ನಾವು ಗಜಲಕ್ಷ್ಮಿ ಅಂತ ನಾವು ಕರಿತೀವಿ. ಆ ಗಜಲಕ್ಷ್ಮಿಯ ಅಕ್ಕಪಕ್ಕದಿರ್ತಕ್ಕಂತಹ ಈ ಗಜರಾಜ ಭಾಳ ವಿಶೇಷವಾಗಿ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಧನಾತ್ಮಕ ಶಕ್ತಿಯನ್ನು ಕೊಡ್ತಾನೆ ಅಂತಂದರೆ ಇದನ್ನು ಉಪಯೋಗಿಸ್ಕೊಳ್ತಕ್ಕಂಥ ರೀತಿ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಇವತ್ತು ಬೇರೆ ಯಾವುದ್ಯಾವುದೋ ಒಂದು ರೂಪದಲ್ಲಿ ಅದನ್ನು ನೋಡ್ಬೋದು. ಆದರೆ ನೀವು ಈ ರತ್ನ ಕವಚ ಆಗಿರ್ತಕ್ಕಂಥ ರತ್ನ ಖಚಿತವಾಗಿರ್ತಕ್ಕಂತಹ ಈ ಬೆಳ್ಳಿಯ ಆನೆಯನ್ನು ನೀವು ಯಾವ ರೀತಿ ಇದನ್ನು ತಯಾರು ಮಾಡಿ ನೀವು ಮನೇಲಿ ಇಟ್ಕೊಂಡ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ರೇಷನ್ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ. ಆನೆ ಎಲ್ಲ ನೋಡಿದಿರ ಅನ್ಕೊಳ್ತೀನಿ. ಬಹಳ ಮುದ್ದಾದ, ಬಹಳ ಚೆನ್ನಾಗಿರ್ತಕ್ಕಂಥ ಆನೆ ಇದು, ಬಹಳ ಬಲಶಾಲಿ ಆದಂಥ ಆನೆ. ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಕೂಡ ಫಸ್ಟ್ ನಾವು ದೇವ್ರ ಮನೆಯಿಂದ ಬಂದ್ಬಿಡೋಣ. ಯಾಕಂದರೆ ದೈವ ಅಂತಕ್ಕಂಥದ್ದು ಮತ್ತೊಂದು ಅಂತಂದರೆ ಅದು ಆನೆ, ಎಲಿಫೆಂಟ್. ಆ ದೈವದ ಮತ್ತೊಂದು ರೂಪ ಅಂತಂದರೆ ಅದು ಈ ದೈವ ಶಕ್ತಿ ಇರತಕ್ಕಂಥ ಆನೆ. ಇವತ್ತು ಪ್ರತಿಯೊಂದು ದೇವಸ್ಥಾನಗಳಲ್ಲಿ ದೇವರ ಗರ್ಭಗುಡಿಯ ಮುಂದಗಡೆ ಹೋಗಿ ನಿಲ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಪ್ರಾಣಿ ಅಂತಂದರೆ ಒಂದು ಆನೆ, ಇನ್ನೊಂದು ಗೋ, ಹಸು ಮತ್ತು ಆನೆ. ಅಂದರೆ ನಾವು ಕಾಣ್ತಕ್ಕಂತಹ ಈ ಪೂಜನೀಯವಾಗಿರ್ತಕ್ಕಂತಹ ಈ ಎರಡು ಅಪರೂಪವಾಗಿರ್ತಕ್ಕಂತಹ ಪ್ರಾಣಿಗಳು ನಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ಕೊಡ್ತವೆ ಅಂತಂದರೆ ನಾವು ನಿಜವಾದ ಹಸುವನ್ನ ಅಥವಾ ನಿಜವಾದ ಆನೆ ತಂದಿಟ್ಕೊಳ್ಳೋಕೆ ಇವತ್ತಿನ ಕಾಲದಲ್ಲಿ ಸಾಧ್ಯ ಇಲ್ಲ. ಹಸು ತಂದು ಹೊರಗಡೆ ಕಟ್ಟಬಹುದು, ಆನೆ ತಗೊಳಕ್ಕಾಗುತ್ತಾ ನಾವು? ಆಗಲ್ಲ. ಆದ್ದರಿಂದ
ನಮಗೆ ಒಂದು ಕಂಪನ ಕೊಡ್ತಕ್ಕಂತಹ, ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡ್ತಕ್ಕಂತಹ ಬೆಳ್ಳಿಯ ಲೋಹ. ನೆನ್ಪಿಟ್ಕೊಳ್ಳಿ, ಬೆಳ್ಳಿಯ ಲೋಹ. ಚಿನ್ನ ತಗೊಂಬಂದ್ರೆ ಇನ್ನೂ ಒಳ್ಳೆಯದು. ಆದರೆ ಯೋಚನೆ ಮಾಡಿ, ಬೆಳ್ಳಿಯನ್ನು ಸಂಪಾದನೆ ಮಾಡ್ಬೋದು. ಬೆಳ್ಳಿಯ ಲೋಹದಲ್ಲಿ ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರದಲ್ಲಿ ನಾವು ಆನೆಯನ್ನು ತಯಾರು ಮಾಡ್ಕೋಬೋದು. ಈ ಆನೆಯನ್ನು ನೀವು ನಿಮ್ಮ ಮನೆಯ ಮಹಾಲಕ್ಷ್ಮಿ ಫೋಟೋ ಪಕ್ಕದಲ್ಲಿ ಆ ಕಡೆ ಈ ಕಡೆ ಇಡಬೇಕು. ಯಾವ ಕಡೆ ಇಡಬೇಕು? ಆ ಕಡೆ ಈ ಕಡೆ ಪಕ್ಕದಲ್ಲಿ, ಎರಡು ಪಕ್ಕದಲ್ಲಿ ಇಡಬೇಕು. ಅಲ್ಲಿ ಇಟ್ಟು ನೀವೇನು ಮಾಡಬೇಕು, ಭಾಳ ವಿಶೇಷವಾಗಿ ಅದು ಯಾವಾಗಲೂ ಸೊಂಡಲು ಎತ್ಕೊಂಡಿರ್ಬೇಕು. ಭಾಳ ಜನ ಈ ಸೊಂಡಲು ಕೆಳಗಡೆ ಬಿದ್ದಿರೋಂಥದ್ದು, ಆ ಕಡೆ ತಲೆ ಈ ಕಡೆ ತಲೆ ಯಾವ ತೊಗೊಂಡ್ಬರ್ತೀವಿ, ಅದೆಲ್ಲ ಇರಬಾರ್ದು. ಇವಾಗ ಏನು ನಾವು ತೋರಿಸಿದ್ದೀವಿ ಅದೇ ಥರ ಸೊಂಡಲಿರ್ತಕ್ಕಂತಹ ದಂತ ಪಂಕ್ತಿ ಇರ್ತಕ್ಕಂತಹ ಈ ಆನೆಯನ್ನು ನೀವು ತೊಗೊಂಡು ಬಂದು ಮಹಾಲಕ್ಷ್ಮಿ ಪಕ್ಕ ಇಟ್ಟಾಗ ಆ ಮಹಾಲಕ್ಷ್ಮಿನಾಗತ್ತೆ ಗಜಲಕ್ಷ್ಮಿ ಆಗ್ತಾಳೆ. ಆ ಗಜಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಭಾಳ ಅದ್ಭುತವಾಗಿರ್ತಕ್ಕಂತಹ ಒಂದು ಫಲಿತಗಳು, ಧನ ಆಕರ್ಷಣೆ ಜೊತೆಗೆ ಆ ಧನವನ್ನು ಹಿಡಿದಿರ್ತಕ್ಕಂತಹ, ಧನ ಆಕರ್ಷಣೆ ಕೊಡ್ತಕ್ಕಂಥ ಗುರು ಮಹಾತ್ಮ ಅಲ್ಲಿ ಬಂದು ತಳ ಊರ್ತಾನೆ. ಅದರಿಂದ ಈ ಜೀವನದಲ್ಲಿ ಒಂದು ಹಣ ನಿಲ್ಲೋದಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಎಷ್ಟು ದುಡ್ಡು ಬೇಜಾನ್ ದುಡ್ಡು ಬರ್ತದೆ, ಆದರೆ ದುಡ್ಡು ನಿಲ್ತಾ ಇಲ್ಲ. ಇಂಥ ಎಲ್ಲ ಹಲವಾರು ವಿಚಾರಗಳನ್ನು ನೀವು ಈ ಗಜಲಕ್ಷ್ಮಿಯ ಒಂದು ಫೋಟೋ ಎದುರುಗಡೆ ಆ ಆನೆಯನ್ನು ಇಟ್ಟ ನಂತರ ಭಾಳ ಅದ್ಭುತವಾದ ಫಲಿತ ತಂದುಕೊಡ್ತದೆ. ಇದು ಯಾವತ್ತು ಮಾಡಬೇಕು ಅಂದರೆ ಶುಕ್ರವಾರ ದಿವಸ ಮಾಡಬೇಕು ನೀವು. ಆದರೆ ಇವತ್ತು ಸೋಮವಾರ ನಾವು ಹೇಳ್ತಾ ಇದ್ದೀವಿ, ಯಾಕಂದರೆ ನೆಕ್ಸ್ಟ್ ಶುಕ್ರವಾರಕ್ಕೆ ನೀವು ರೆಡಿ ಮಾಡ್ಕೊಳ್ಳಿ ಅಂತೇಳಿ. ಬೆಳ್ಳಿ ಆನೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಸ್ಥಾಪಿತವಾಗಬೇಕು. ಯಾಕಂದರೆ ಭಾಳಷ್ಟು ಕರ್ಮ ಫಲಗಳನ್ನು ನಾವು ಜೀವನದಲ್ಲಿ ನೋಡ್ತಾ ಇರ್ತೀವಿ. ಅದರಲ್ಲಿ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥನು ಕೇತು. ರಾಹು ಕೇತುಗಳ ಬಗ್ಗೆ ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾತಾಡಿದ್ವಿ. ಇವತ್ತು ರಾಹು ಅಂತಕ್ಕಂತಹ ಮಹಾನ್ ಭಗವಾನ್ ಅವನು ಏನು ಕೆಲಸ ಮಾಡ್ತಾನೆ, ಕೇತು ಅಂತಕ್ಕಂಥ ಭಗವಾನ್ ಯಾವ ರೀತಿ ನಮಗೆ ತೊಂದರೆಗಳನ್ನು ಕೊಡ್ತಾನೆ, ನಮ್ಮ ಕರ್ಮಫಲಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷೆಗಳನ್ನು ಕೊಡ್ತಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಹಲವಾರು ಮಾಹಿತಿ ತಿಳ್ಕೊಂಡಿದ್ದೀವಿ. ಆದರೆ ನಿಮಗೆಲ್ಲ ಒಂದು ನೆನಪಿರಲಿ, ಯಾವ ಮನೆಯಲ್ಲಿ ಯಾವ ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ತಂಗಿ ಆಗಿರಲಿ, ತಾತ ಆಗಿರಲಿ, ಅಜ್ಜಿ ಆಗಿರಲಿ, ಯಾರೇ ಆಗಿರಲಿ, ಮನೆಯ ಸದಸ್ಯರಲ್ಲಿ ಯಾರಿಗೆ ಕೇತು ದೋಷ ಅಂತಕ್ಕಂಥದ್ದು ಇದ್ದರೆ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಒಂದೊಂದು ಗ್ರಹಗಳು ಅದರದೇ ಆದಂತಹ ನಿಯಮಗಳನ್ನು ಅಳವಡಿಸ್ಕೊಂಡು ಮನುಷ್ಯನಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನು ಕೊಡ್ತವೆ. ಆದರೆ ಕೇತು ಭಗವಾನ್ ಏನು ಮಾಡ್ತಾನೆ ಅಂದರೆ ಕಂಡಲ್ಲಿ ಗುಂಡು ಅಂತೆ. ನಾವೊಂದು ಮಾತು ಹೇಳ್ತೀವಿ, ಕಂಡಲ್ಲಿ ಗುಂಡು ಅಂದರೆ ಸೂಟೆಡ್ ಸೈಟ್. ಕಂಡಲ್ಲಿ ಗುಂಡು ಅಂದರೆ ಇಮಿಡಿಯೇಟಾಗಿ ಕತ್ತರಿಸಿ ಬಿಸಾಕ್ತಾನೆ, ಇಮಿಡಿಯೇಟ್ ಶೂಟ್ ಮಾಡಿ ಬಿಸಾಕ್ತಾನೆ. ಅಂತಹ ಪ್ರಬಲವಾಗಿರ್ತಕ್ಕಂತಹ ಮಾರಕವಾಗಿರ್ತಕ್ಕಂಥ ಕೇತುವಿನ ದೃಷ್ಟಿ ಮನೆಯ ವ್ಯಕ್ತಿಗಳಲ್ಲಾಗಿರ್ಬೋದು, ಅಥವಾ ಮನೆಯಲ್ಲಾಗಿರ್ಬೋದು, ಮನೆಯ ಮೂಲೆಗಳಲ್ಲಾಗಿರ್ಬೋದು, ವಾಸ್ತು ಸಂಬಂಧಪಟ್ಟಂಥ ದೋಷಗಳನ್ನು ತರೋ ಜೊತೆಗೆ ಆ ಮನೆಯಲ್ಲಿ ಕೇತು ದೋಷವನ್ನು ಉತ್ಪತ್ತಿ ಮಾಡೋ ಜೊತೆಗೆ ಆ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಕೇತು ದೋಷಕ್ಕೆ ಇದು ಕನೆಕ್ಟಿವಿಟಿ ಆಗಿ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ತಂದಿಡ್ತಾನೆ. ಆಗ ಮನುಷ್ಯನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ. ಆದರೆ ಇದು ಒಂದು ಆನೆ ಸಾಕು, ಅಥವಾ ಜೋಡಿ ಆನೆ, ಒಂದು ಆನೆ ಅಲ್ಲ, ಜೋಡಿ ಆನೆ ನಿಮ್ಮ ಮನೆಯಲ್ಲಿ ಸ್ಥಾಪಿತವಾಗಿದ್ದರೆ ಸಾಕು, ಮನೆಯ ಸದಸ್ಯಲಿರ್ತಕ್ಕಂತಹ ಕೇತು ದೋಷ ಮತ್ತು ಮನೆಯಲ್ಲಿರ್ತಕ್ಕಂತಹ ವಾಸ್ತು ಕೇತು ದೋಷಗಳು ಸಂಪೂರ್ಣ ಆಚೆ ಹೋಗ್ತದೆ, ನಿವಾರಣೆ ಆಗ್ತದೆ. ಅಲ್ಲಿಗೆ ಆನೆಗೂ ಕೇತು ದೋಷಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಎಷ್ಟೋ ಜನಕ್ಕೆ ತರ್ಕ ಮಾಡೋತಕ್ಕಂಥ ಜ್ಞಾನೋದಯ ಇರೋದಿಲ್ಲ. ಆದರೆ ತರ್ಕ ಮಾಡಿದಾಗ ಅರೆ ಅಯ್ಯೋ ಗೊತ್ತಿತ್ತು ನನಗಿದು, ಆದರೂ ಕೂಡ ನಾನು ತಿಳ್ಕೊಳಕ್ಕಾಗಲಿಲ್ಲ ಅಂತ ಹೇಳ್ತೀನಿ. ಕೇತುವಿಗೆ ಅಧಿದೇವತೆ ಆಗಿರ್ತಕ್ಕಂಥವನು ಯಾರು? ಗಣಪತಿ. ಆನೆ ಅಂದರೆ ಯಾರು? ಗಣಪತಿ. ಅಲ್ಲಿಗೆ ಕೇತು ದೋಷ ಇರ್ತಕ್ಕಂತಹ ಹಲವಾರು ವ್ಯಕ್ತಿಗಳಿಗೆ ನಾವು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಗಣಪತಿ ಆರಾಧನೆ ಮಾಡಿ ಅಂತೇಳಿ, ಗಣಪತಿ ವ್ರತಗಳನ್ನು ಮಾಡಿ, ಗಣಹೋಮವನ್ನು ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಭಾಳ ಅದ್ಭುತವಾದ ಅಲ್ಟಿಮೇಟ್ ಪರಿಹಾರ ಅದು. ಆದರೆ ಎಲ್ಲರಿಗೂ ಆ ಚೈತನ್ಯ ಇರೋದಿಲ್ವಲ್ಲ. ಎಲ್ಲರೂ ಹೋಮ ಮಾಡಲಿಕ್ಕಾಗತ್ತಾ? ಎಲ್ಲರೂ ಜಪ ಮಾಡಲಿಕ್ಕಾಗತ್ತೆ? ಎಲ್ಲರೂ ಪೂಜೆ ಮಾಡಲಿಕ್ಕಾಗತ್ತಾ? ಮಾಡಲಿಕ್ಕಾಗಲ್ಲ. ಆದರೆ ಎರಡು ಜೋಡಿ ಈ ಆನೆಯನ್ನು ತೊಗೊಂಡು ಬಂದು ಇಟ್ಕೊಂಡ್ರೆ ಸಾಕು, ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಫಲಿತಗಳು ಸಿಗ್ತದೆ. ಸರ್ವ ಕೇತು ದೋಷಗಳು ಕೂಡ ನಿಮ್ಮ ಹತ್ರ ಕೂಡ ಸುಳಿಯೋದಿಲ್ಲ. ಅದೇ ರೀತಿ ಆ ಒಂದು ಗಜರಾಜನ ಒಂದು ಸಿಂಬಾಲಿಕ ಇರತಕ್ಕಂತಹ ಕೆಲವೊಂದು ಸಣ್ಣದಾದ ವಸ್ತುಗಳನ್ನು ಅಥವಾ ಆಕಾರಗಳನ್ನು ಅಥವಾ ಸ್ಟ್ಯಾಚ್ಯೂ ಅಂತ ಏನು ಹೇಳ್ತೀವಿ, ಅದನ್ನು ನೀವೇನು ಮಾಡಬೇಕು, ನಿಮ್ಮ ಸಿಸ್ಟಮ್, ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಮಾಡೋ ಜಾಗದಲ್ಲಿ ನೀವು ಅಕ್ಕಪಕ್ಕದಲ್ಲಿ ಇಟ್ಕೊಂಡ್ರೆ ಬಹಳ ಭಾಳ ಒಳ್ಳೆಯದು. ಯಾಕಂದರೆ ಇವತ್ತೆಲ್ಲ ಡಿಜಿಟಲ್ ಯುಗ ಆಗ್ತಾ ಇದೆ, ಇವತ್ತೆಲ್ಲ ಕಂಪ್ಯೂಟರ್ಕರಣ ಆಗ್ತಾಯಿದೆ, ಇವತ್ತು ಭಾಳ ಮುಂದುವರಿತಾ ಇದೆ. ನಾವು ಆಧುನಿಕವಾಗಿ ನಾವು ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ನಾವು ನಮ್ಮಲ್ಲಿ ಆಗ್ತಕ್ಕಂತಹ ಆ ವಿಜ್ಞಾನ ಆಗ್ತಕ್ಕಂತಹ ಹಲವಾರು ನೆಗೆಟಿವಿಟಿ ಅಥವಾ ಒಂದು ಸೈಡ್ ಎಫೆಕ್ಟ್ಗಳನ್ನು ನಾವು ಸರಿ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ನಾವೇನೋ ಒಂದು
ಒಂದು ಕಂಡುಹಿಡಿತೀವಿ ಅಥವಾ ನಾವೇನೋ ಒಂದು ಉದ್ಧಾರ ಮಾಡ್ತೀವಿ, ಅದನ್ನು ನಾವು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆ ಅನ್ಕೊಳ್ತೀವಿ. ಆದರೆ ಅದರಿಂದ ಇನ್ನೇನೋ ಒಂದು ನೆಗೆಟಿವಿಟಿ ನಮ್ಮನ್ನು ಫಾಲೋ ಮಾಡ್ತಿರ್ತದೆ. ಆದರೆ ಅಂತಹ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳ ಒಂದು ಜೊತೆಯಲ್ಲಿ ಅಥವಾ ಟೇಬಲ್ ಮೇಲೆ ನೀವು ಕೆಲಸ ಮಾಡ್ತಿದ್ರೆ, ನೀವು ಈ ಒಂದು ಗಜರಾಜನನ್ನು ನೀವು ಪಕ್ಕದಲ್ಲಿ ಇಟ್ಕೊಂಡ್ರೆ ಸಾಕು, ಅದು ಬೆಳ್ಳಿದೇ ಆಗಿರಬೇಕು, ಬೇರೆ ಯಾವುದೂ ಆಗಲ್ಲ. ನೀವೇ ತಂದಿಟ್ಕೊಳ್ಳಿ, ನೀವೇ ತೊಗೊಂಡು ಹೋಗ್ತಾರಿ. ಆಮೇಲೆ ಬೆಳ್ಳಿ ಗಣಪನ ತಂದಿಟ್ಟೆ ನಾನು ಯಾರತ್ಕೊಂಡು ಓಡೋಗ್ಬಿಟ್ರು ಅಂತ ಅನ್ಕೊಳ್ಳೋದು ಬೇಡ. ನೀವು ತೊಗೊಂಡು ಬನ್ನಿ, ತೆಗೆದು ಇಟ್ಕೊಳ್ಳಿ. ಅಥವಾ ಇನ್ನೂ ಸುಲಭವಾಗಿರ್ತಕ್ಕಂಥ ಒಂದು ದಾರಿ ಅಂತಂದರೆ, ಈ ಗಜರಾಜನ ಒಂದು ಡಾಲರನ್ನು ನೀವೇನು ಮಾಡಿ ಬೆಳ್ಳಿನಲ್ಲಿ ಲಾಕೆಟ್ ಥರ ಮಾಡಿಕೊಂಡು ನೀವು ಕತ್ತಲಿ ಅಥವಾ ದೇಹದ ಮೇಲೆ ಧರಿಸಿ. ಎಂತಹ ಅದ್ಭುತವಾಗಿರ್ತಕ್ಕಂಥ ಆಕರ್ಷಣೆ ಮತ್ತು ಧೈರ್ಯ ಮತ್ತು ಸಾಹಸ ಮತ್ತು ಸಂಪೂರ್ಣ ಗುರುವಿನ ಅನುಗ್ರಹ, ಅಥವಾ ಕೇತು ದೋಷ ಇದ್ದರೆ, ಕೇತು ಜಾತಕದಲ್ಲಿ ನಡೀತಾ ಇದ್ದರೆ, ಅಥವಾ ಜನ್ಮ ಕೇತು ಇದ್ದರೆ, ಅಥವಾ ಯಾರ್ಯಾರು 7, 16, 25 ತಾರೀಕಲ್ಲಿ ಯಾರು ಹುಟ್ಟಿರ್ತೀರಾ ಅವರೆಲ್ಲರೂ ಕೂಡ ಈ ಆನೆಯನ್ನು ನೀವು ಡಾಲರ್ ಮಾಡಿ ಹಾಕ್ಸ್ಕೊಂಡು ನೀವು ಧಾರಣೆ ಮಾಡೋದ ಮುಖಾಂತರ ಸರ್ವ ಕೇತು ದೋಷ ನಿವಾರಣೆ ಮಾಡ್ಕೊಳ್ಳೋ ಜೊತೆಗೆ ಈ ಕೇತುವಿನಾಗ್ತಕ್ಕಂತಹ ಮನಿ ಲಾಸಸ್, ಹಣ ಲಾಸಸ್, ಕೈಯಲ್ಲಿ ಹಣ ನಿಲ್ಲೋದಿಲ್ಲ, ಯಾರಿಗೂ ಕೊಟ್ಟರೆ ವಾಪಸ್ ಬರೋದಿಲ್ಲ, ಅಥವಾ ಯಾರಾದ್ರು ಬಂದು ಕೇಳಿದ್ರೆ ಕೊಡಬೇಕು ಅಂತ ಅಯ್ಯೋ ಅಂತಕ್ಕಂಥ ಮನಸ್ಸು ಬರುವಂಥದ್ದು, ಇದನ್ನೆಲ್ಲ ಕಟ್ ಮಾಡಿ ಬಿಸಾಕತ್ತೆ. ಯಾಕಂದರೆ ಕೇತು ಇದ್ದರೆ ಯಾರಾದ್ರು ಬಂದು 100 ರೂಪಾಯಿ ಕೇಳೋಕ್ಕಿಲ್ಲ, ಎತ್ತು ಕೊಟ್ಬಿಡೋದೆ. ಯಾಕಂದರೆ ಅದು ಕೊಡಬೇಕು ಅಂತಕ್ಕಂಥದ್ದೇ ಕೇತು ದೋಷ, ಅದನ್ನು ಕಳ್ಕೋಬೇಕು ಅಂತಕ್ಕಂಥದ್ದೇ ಕೇತು ದೋಷ, ಅಲ್ಲಿಗೆ ಕೊಡ್ತಕ್ಕಂಥ ಮನಸ್ಸು ಕೊಡ್ತಕ್ಕಂಥವನು ಕೇತು ದೋಷವೇ. ಈ ರೀತಿ ಆ ಥರ ನಮ್ಮ ಮನಸ್ಥಿತಿಯಾಗೆ ಇವತ್ತು ಲಕ್ಷಾಂತರ ಜನ ಇವತ್ತು ಈ ಒಂದು ಬಾಧೆಗೆ ಒಳಗಾಗಿರ್ತೀರ. ಆದರೆ ಒಂದು ಏನು, ಈ ಬೆಳ್ಳಿಯ ಆನೆಯ ಡಾಲರ್ ನಿಮ್ಮ ಕತ್ತಿನ ಮೇಲೆ ಇದ್ದರೆ, ನಿಮ್ಮ ದೇಹದ ಮೇಲೆ ಇದ್ದರೆ ನಿಮಗೆ ಆ ಮನಸ್ಸು ಬರೋದಿಲ್ಲ. ಚೆಕ್ ಮಾಡ್ಕೊಳ್ಳಿ, ಬೇಕಂದರೆ ಸಾವಿರಾರು ಜನಗಳ ಮೇಲೆ ಇದನ್ನು ಪ್ರಯೋಗ ಮಾಡಿದ್ವಿ ನಾವು. ಆದರೆ ನಮಗೆ ಗೊತ್ತಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಆಯಾ ಸಂದರ್ಭ ಬಂದಾಗ ಮಾತ್ರ ಹೇಳಕ್ಕೆ ಸಾಧ್ಯ, ಹೊತ್ತು ಎಲ್ಲ ಸಂದರ್ಭ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೂ ಇದು ಕೇಳೋದಕ್ಕೆ ಟೈಮ್ ಬಂದಿರಬೇಕು. ಅದಕ್ಕೆ ನೀವೇನು ಮಾಡಬೇಕು, ಇದನ್ನು ಮಾಡ್ಕೋಬೇಕು. ಇನ್ನು ನೆಕ್ಸ್ಟು, ನಮಗೆ ಮನೇಲಿ ಹಣ ಉಳಿತಾ ಇಲ್ಲ, ಭಾಳಷ್ಟು ಸಮಸ್ಯೆಗಳಾಗ್ತಾ ಇದೆ, ನಾವು ಇನ್ನೂ ಹೆಚ್ಚಿನ ಅಂಶ ಇದ್ರ ಬಗ್ಗೆ ನಾವು ಗಮನ ಕೊಡಬೇಕು. ನಾವು ಸಾಕಷ್ಟು ನಮಗೆ ಲೋನ್ಗೆ ಅಪ್ಲೈ ಮಾಡ್ಕೊಂಡಿದ್ದೀವಿ, ಅಥವಾ ಬರಬೇಕಾದ್ರೂ ದುಡ್ಡು ಯಾವುದೋ ಬರಲಿಲ್ಲ, ಮತ್ತು ಯಾರೋ ದುಡ್ಡು ಕೊಡಬೇಕು ಅಂತ ತುಂಬ ಜನ ಸತಾಯಿಸ್ತಾ ಇದ್ದಾರೆ ನಮಗೆ, ಇವತ್ತು ನಾಳೆ ಸತಾಯಿಸ್ತಾ ಇದ್ದಾರೆ. ಇವೆಲ್ಲ ಸಂಪೂರ್ಣವಾಗ್ತಕ್ಕಂಥದ್ದು ರಾಹುಕೇತುವಿನ ದೋಷಗಳೇ. ಅಲ್ಲಿಗೆ ಸಂಪೂರ್ಣ ರಾಹುಕೇತುವಿನ ದೋಷ ನಿವಾರಣೆ ಆಗಬೇಕು ಅಂತಂದಾಗ ನಿಮ್ಮ ಗಲ್ಲ ಪೆಟ್ಟಿಗೆಯಲ್ಲಿ ಒಂದು ಸಣ್ಣದಾದಂತಹ ರತ್ನ ಖಚಿತವಾಗಿರ್ತಕ್ಕಂತಹ ಈ ಬೆಳ್ಳಿ ಆನೆಯನ್ನು ಸ್ಥಾಪನೆ ಮಾಡಬೇಕು. ಆ ಬೆಳ್ಳಿ ಆನೆಯನ್ನು ನೀವು ಸ್ಥಾಪನೆ ಮಾಡಿದ ಪಕ್ಷದಲ್ಲಿ ಅದ್ಭುತವಾಗಿರ್ತಕ್ಕಂಥ ಧನ ಆಕರ್ಷಣೆ ಆಗ್ತದೆ. ಯಾಕಂದರೆ ಎಷ್ಟೋ ಜನಗಳಲ್ಲಿ ಕ್ಯಾಶ್ ಬಾಕ್ಸಲ್ಲಿ ದುಡ್ಡೇ ಇರಲ್ಲ, ಅಕೌಂಟಲ್ಲಿ ದುಡ್ಡೇ ಇರಲ್ಲ, ನನ್ನ ಬೀರಿನಲ್ಲಿ ದುಡ್ಡೇ ಇರಲ್ಲ, ವಾಸ್ತು ಪ್ರಕಾರ ಎಲ್ಲ ನಾರ್ತ್ ಕಡೆ ಜರುಗಿಸಿದ್ದೀನಿ, ನಾರ್ತ್ ಕಡೆ ಇಟ್ಟಿದ್ದೀನಿ, ಅಲ್ಲೇ ಡೋರ್ ತೆಗಿತೀನಿ, ಅಲ್ಲೇ ಹಾಕ್ತೀನಿ ಅಂತ ಭಾಳ ಜನ ಹೇಳ್ತಾರೆ. ಆದರೆ ಅದು ಇಲ್ಲಿ ಕೈ ತೂತಿರುತ್ತವ, ಅದೇನಾಗುತ್ತೆ, ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ತದೆ. ಇದು ಎಷ್ಟು ಜನಕ್ಕೆ 1000 ರೂಪಾಯಿ ಬಂದರೆ 10,000 ರೂಪಾಯಿ ಖರ್ಚಿಗಿರ್ತದೆ. ಕಾರಣ ಏನಂದರೆ ಕೇತು ದೋಷ. ಅಲ್ಲಿಗೆ ಈ ದೋಷದ ನಮ್ಮಲ್ಲಿ ಎಲ್ಲ ರೀತಿಯಾದಂಥ ಬರಿದನ್ನು ಮಾಡಿ, ಅಪ್ಪ ಈ ಜೀವನವೇ ಬೇಡ, ಹೊರಟೋಗೋಣ ಎಲ್ಲ ಸನ್ಯಾಸಿಯಾಗಿ ಅಂತಕ್ಕಂಥ ಒಂದು ಮೋಕ್ಷದಾರಿಯನ್ನು ಕೊಡ್ತಕ್ಕಂಥ ಮನಸ್ಸು ಕೊಡ್ತಕ್ಕಂಥನು ಕೂಡ ಕೇತುವಾಗಿರ್ತಾನೆ. ಆದರೆ ಆ ಕೇತುವಿಗೆ ಅಧಿದೇವತೆಯಾಗಿರ್ತಕ್ಕಂಥ ಗಣಪತಿ ಗಜರಾಜನ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಸ್ಥಾಪಿತ ಆಯಿತು ಅಂದಾಗ ನೀವು ಕೇತುವಿಗೆ ಎದುರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಅವನು ನಿರ್ದಿಷ್ಟವಾದಂಥ ಒಂದು ಲೆಕ್ಕಾಚಾರ ಮುಖಾಂತರ ಸರ್ವ ದೋಷಗಳನ್ನು ಪರಿಹಾರ ಮಾಡಿಕೊಡ್ತಾನೆ. ಯಾಕಂದರೆ ಅವನು ನೀವು ನಂಬಿದ್ದೀರಾ, ಅವನೇ ಗುರು. 2 ಬೆಳ್ಳಿಯ ಆನೆಗಳನ್ನು ದಂಪತಿಗಳು ಮಲಗುವ ಕೊಠಡಿಯಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಥವಾ ಸೌತ್ ವೆಸ್ಟ್ ಕಾರ್ನರ್ನಲ್ಲಿ, ಅಂದರೆ ನೈಋತ್ಯ ಮೂಲೆ ಅಥವಾ ವಾಯು ಮೂಲೆಯಲ್ಲಿ ಸ್ಥಾಪಿತ ಮಾಡಬೇಕು. ನೋಡಿ, ಯಾವಾಗಲೂ ಕೂಡ ದಾಂಪತ್ಯ ಕಲಹ ಇದು ನಮ್ಮಲ್ಲಿ ಇತ್ತೀಚೆಗೆ ಭಾಳ ಹೆಚ್ಚಾಗಿ ಕಾಣ್ತಕ್ಕಂಥ ಒಂದು ಪ್ರಕರಣಗಳು. ಕಾರಣ ಅದಕ್ಕೆ ಹಲವಾರು ಇದ್ದಾವೆ. ಇದನ್ನೆಲ್ಲ ಕಾರ್ಯಕ್ರಮದಲ್ಲಿ ಭಾಳಷ್ಟು ಹೇಳಿದ್ವಿ ನಾವು. ಮ್ಯಾಚಿಂಗ್ ಇರೋದಿಲ್ಲ, ಮದುವೆ ಡೇಟ್ಸ್ ಇರೋದಿಲ್ಲ, ಕಾಲದೋಷ, ಕರ್ಮದೋಷಗಳು, ಜನ್ಮದೋಷಗಳು, ಇವೆಲ್ಲ ವಿಪರೀತವಾಗಿ ಒಂದು ಸಂಬಂಧಗಳನ್ನು ಛಿದ್ರ ಮಾಡುತ್ತೆ ಅಂತೇಳಿ. ಆದರೆ ಏನೇ ಆಗಿರಲಿ, 2 ಬೆಳ್ಳಿ ಆನೆಯನ್ನು ನೀವು ಆಗಾಗ ಕಣ್ಣಿಗೆ ಕಾಣುವ ಸ್ಥಳದಲ್ಲಿ ನೀವು ಇಟ್ಟರೆ ಅದ್ಭುತವಾಗಿರ್ತಕ್ಕಂತಹ ಒಂದು ಅನುಬಂಧ ಶುರು ಆಗ್ತದೆ. ನೀವು ನೋಡಿರ್ಬೋದು, ಆನೆಗಳು ಯಾವತ್ತೂ ಸಿಂಗಲಾಗಿ ಓಡಾಡೋದಿಲ್ಲ, ತುಂಬ ಅಪರೂಪ, ಹಿಂಡಾಗಿರ್ತವೆ. ಯಾಕಂದರೆ ಅವು ಸಂಬಂಧಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಸಂಕೇತ. ಸಂಬಂಧಗಳ ಜೊತೆ ಬೆಳೀತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಸಂಬಂಧ. ಆದರೆ ಅಂತಹ ಒಂದು ಅದ್ಭುತವಾದ ಸಂಬಂಧ ನಮ್ಮ ಕುಟುಂಬದಲ್ಲೂ ಕೂಡ ಆಗಬೇಕು. ಅದರಿಂದ ದಂಪತಿಗಳು ಯಾವಾಗಲೂ ಒಂದಾಗಿರಬೇಕು. ಕಿತ್ತಾಟ ಜಗಳ ಇದ್ದದ್ದೇ, ಆದರೂ ಕೂಡ ಅದು
ಕಟ್ಟು ಹಾಕ್ದಾಗೆ ಅಥವಾ ವಿಚ್ಛೇದನ ಆಗದಾಗೆ ಅಥವಾ ಅದರಲ್ಲಿ ಯಾವುದೇ ರೀತಿ ವಿಕೋಪಕ್ಕೆ ಹೋಗದಿರೋ ರೀತಿ ಈ ಬೆರಳಿಯ ಆನೆಗಳ ಒಂದು ವೈಬ್ರೇಷನ್, ಆ ಪಾಸಿಟಿವ್ ವೈಬ್ರೇಷನ್ನು ಆ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿಯನ್ನು ತಂದುಕೊಡ್ತದೆ. ಇದನ್ನು ಇಟ್ಕೊಳ್ಳಿ. ಇದೊಂದಾಯಿತು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಭಾಳ ವಿಶೇಷವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಅಕ್ಕಪಕ್ಕದಲ್ಲಿ ಒಂದು ಬೆಳ್ಳಿ ಆನೆಯನ್ನು ನೀವು ಸ್ಥಾಪನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಆ ಬೆಳ್ಳಿ ಆನೆ ಸ್ಥಾಪನೆ ಮಾಡಿದ್ರೆ ಯಾರಾದರೂ ಕದ್ಕೊಂಡು ಹೋಗ್ತಿರ್ತಕ್ಕಂಥ ಒಂದು ಸಂಬಂಧ ಇರ್ತದೆ. ಅದಕ್ಕೆ ಒಂದು ಸ್ವಲ್ಪ ಗ್ರಿಲ್ಲೆಲ್ಲ ಹಾಕಿ ಒಂಥರ ಬಾಕ್ಸ್ ಥರ ಮಾಡಿಬಿಟ್ಟು ರೈಟು ಲೆಫ್ಟು ಎರಡೂ ಕಡೆ ನೀವೇನು ಮಾಡಬೇಕು, ಒಂದು ಬಾಕ್ಸ್ ಥರ ಮಾಡಿ ಅದಕ್ಕೊಂದು ಗ್ರಿಲ್ ಹಾಕಿಸಿ ಅದು ಒಳಗಡೆ ಬೆಳ್ಳಿ ಆನೆ ಸ್ಥಾಪನೆ ಮಾಡ್ತಕ್ಕಂಥದ್ದು. ಯಾರೇ ಒಂದು ಎಂಟ್ರಿ ಆಗಬೇಕು ಅಂದಾಗ ನಾವು ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇರ್ತೀವಿ, ದುಷ್ಟ ಶಕ್ತಿಗಳು, ದುಷ್ಟ ನೆಗೆಟಿವಿಟಿ ಶಕ್ತಿಗಳು ಅಥವಾ ಯಾವುದೇ ಒಂದು ಬಾಧೆಗಳು ಕೂಡ ಮನೆಯ ಮುಖ್ಯ ದ್ವಾರದ ಒಳಗಡೆ ಎಂಟ್ರಿ ಆಗುತ್ತೆ ಅಂತೇಳಿ. ಅಲ್ಲಿಗೆ ಆ ಒಂದು ನೆಗೆಟಿವಿಟಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡದೆ ತಡಿತಕ್ಕಂಥ ದೈತ್ಯ ಶಕ್ತಿ ಯಾವುದು ಅಂತಂದರೆ ಈ 2 ಗಜರಾಜಗಳು. ಯಾಕಂದರೆ ಎಷ್ಟೋ ಜನ ಕಟ್ಬಿಟ್ಟಿರ್ತೀರ, ಮನೆ ಕಟ್ಮೇಲೆ ಹೆಂಗೆ ಮಾಡೋದು ಅಂತ ಕೇಳ್ತಿರ್ತೀರ. ಅದಕ್ಕೆ ಬಾಕ್ಸ್ ಥರ ಮಾಡಿ ಈ ಸ್ಥಾಪನೆಗಳನ್ನ ಮಾಡಿಕೊಂಡು ಅದಕ್ಕೊಂದು ಬೀಗ ಹೀಗಾಗಿ ಇಟ್ಕೊಂಡು ನಾವು ಮಾಡ್ಬೋದು. ಏನು ನಮ್ಗೆ ಬೆಳ್ಳಿ ಆನೆಗಳು ನಮ್ಮ ಮನೆಯ ಮುಖ್ಯ ದ್ವಾರದ ಎದುರುಗಡೆ ಇರಬೇಕು. ಅವು ಒಳಗಡೆ ಬರ್ತಕ್ಕಂತಹ ಯಾವುದೇ ಒಂದು ನೆಗೆಟಿವಿಟಿಯನ್ನು ಸುಲಭವಾಗಿ ತಡೆ ಹಿಡಿತಕ್ಕಂತಹ ಶಕ್ತಿ ಅಥವಾ ನಾಶ ಮಾಡ್ತಕ್ಕಂಥ ಶಕ್ತಿ ಅಥವಾ ಆ ನೆಗೆಟಿವಿಟಿ ಇದು ನೋಡಿ ಎದುರು ಹೋಗ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಇದ್ದೇ ಇರ್ತದೆ. ಅದಕ್ಕೆ ಇದನ್ನ ಬಗ್ಗೆ ಗಮನ ಕೊಡಬೇಕು. ನಿಮ್ಮ ಒಂದು ಲೆಕ್ಕಾಚಾರದಲ್ಲಿ ಇವೆಲ್ಲ ಮಾಡ್ಕೊಳ್ತಕ್ಕಂಥ ಒಂದು ಲೆಕ್ಕಾಚಾರ ನೋಡಿಕೊಂಡಾಗ ಭಾಳ ವಿಶೇಷವಾಗಿ ತುಂಬ ಜನ ಕುಟುಂಬದಲ್ಲಿ, ಕೆಲವು ಅವಿಭಕ್ತ ಕುಟುಂಬದಲ್ಲಿ ಯಾವಾಗಲೂ ಜಗಳ ಕದನ ನಡೀತಾನೇ ಇರ್ತೈತೆ. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಒಬ್ರು ಕಂಡ್ರೆ ಒಬ್ರು ದುಶ್ಮನ, ಒಬ್ರು ಕಂಡ್ರೆ ಒಬ್ಬರಿಗೆ ಈರ್ಷೆ, ಈ ಥರ ಎಲ್ಲ ಹಲವಾರು ಲೆಕ್ಕಾಚಾರಗಳು ಎಲ್ಲ ಕುಟುಂಬದಲ್ಲೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನಡೀತಾ ಇರ್ತದೆ. ಆದರೆ ಇದಕ್ಕೆ ಹಲವಾರು ಕಾರಣಗಳು ಇದ್ದಾವೆ, ಇಲ್ಲ ನಾನು ಹೇಳೋದಿಲ್ಲ. ಆದರೆ ಈ 2 ಬೆಳ್ಳಿಯ ಆನೆಗಳನ್ನು ಭಾಳ ವಿಶೇಷವಾಗಿ ನೀವು ಅಗ್ನಿ ಮೂಲೆಯಲ್ಲಿ ಸ್ಥಾಪನೆ ಮಾಡೋ ಮುಖಾಂತರ ಅಲ್ಲಿರ್ತಕ್ಕಂತಹ ಆ ಮನೆಯ ಒಡತಿ ಅಥವಾ ಆ ಮನೆಯ ಸ್ತ್ರೀ ಅಥವಾ ಆ ಮನೆಯ ಮಹಾಲಕ್ಷ್ಮಿ ಏನಿದ್ದಾಳೆ ಅವಳನ್ನು ಸಂಪ್ರೀತಿಗೊಳಿಸ್ತಕ್ಕಂಥ ಒಂದು ಮನಸ್ಥಿತಿಯನ್ನು ತಂದುಕೊಡ್ತದೆ. ಯಾವ ಮನೆಯಲ್ಲಿ ಸ್ತ್ರೀ ನೆಮ್ಮದಿ ಸುಖ ಸಂತೋಷದಿಂದ ಬಾಳ್ತಿರ್ತಾಳೆ ಆ ಮನೆ ಯಾವಾಗಲೂ ನಂದನವನಾಗಿರ್ತದೆ, ನಂದ ಗೋಕುಲವಾಗಿರ್ತದೆ. ಎಂಥದ್ದೇ ಪ್ರಕರಣಗಳು, ಎಂಥದ್ದೇ ಘಟನೆಗಳು, ಎಂಥದ್ದೇ ತೊಂದರೆಗಳು, ಎಂಥದ್ದೇ ವಾಗ್ವಾದಗಳು ಅಲ್ಲಿ ಉತ್ಪನ್ನ ಆದರೂ ಕೂಡ ಆ ಮನೆಯ ಸ್ತ್ರೀ ಬಾಯಿ ಮುಚ್ಚಿರಿ, ಆಯಿತು ಮುಗೀತು, ಸುಮ್ಮನೆ ರೀ, ಇದು ನೋಡೋಣ ಅದು ನೋಡೋಣ, ತಾಳ್ಮೆ ಇರಲಿ, ಅದೇನು ಬೇಕೋ ಸಾಲ್ವ್ ಮಾಡೋಣ, ಈ ಥರ ಒಂದು ಒಳ್ಳೆ ನುಡಿಗಳು ನುಡ್ಕೊಂಡೋದು ಸಾಕು. ಆ ಮನೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕುಟುಂಬ ಕಲಹಗಳಿಗೆ ಒಳಗಾಗೋದೇ ಇಲ್ಲ. ಇವತ್ತು ಆಗಲ್ಲ. ಒಬ್ಬರು ಶುರು ಹಚ್ಕೊಂಡ್ರೆ ಇಡೀ ಮನೆ ಹೆಂಗಸರುಗಳೆಲ್ಲ ಶುರು ಹಚ್ಕೊತಾರೆ. ಯಾವುದ್ಯಾವುದು ಹಳೇದು ಬಾಕಿ ಇದೆಯೋ ಅದನ್ನೆಲ್ಲ ತೀರ್ಸ್ಕೊಂತಾರೆ. ಆವಾಗ ಸಿಕ್ಕಾಕೊಂಡಿರ್ತಕ್ಕಂಥ ಪುರುಷ ಆಗಿರ್ಬೋದು ಅಥವಾ ಮತ್ತೊಂದು ಹೆಣ್ಣಾಗಿರ್ಬೋದು, ಆ ಗತಿ ಏನಾಗಬೇಕು ಅಂದರೆ ಕಾರಣ ಏನು ಅಂತಂದರೆ ಯಾವ ಕೆಟ್ಟ ಶಕ್ತಿಗಳು ಯಾವಾಗ ಬರ್ತೋ ಗೊತ್ತಾಗಲ್ಲ. ಆದರೆ ಯಾಗಾದರೂ ಬರಲಿ, ನಮ್ಗೆ ಅದು ಸವಾಸ ಬೇಡ. ನಮ್ಮ ಮನೆ, ನಮ್ಮ ಮನಸ್ಸು, ನಮ್ಮ ಒಂದು ಪರಿಸರ ಧನಾತ್ಮಕವಾಗಿ ನಾವು ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಆಗ ಆ ಶಕ್ತಿಗಳಿಂದ ಎಂಥದ್ದೇ ನಕಾರಾತ್ಮಕ ಶಕ್ತಿಗಳು, ಎಂಥದ್ದೇ ನೆಗೆಟಿವ್ ಶಕ್ತಿಗಳು ನಮ್ಮನ್ನು ಪ್ರವೇಶ ಮಾಡೋದೇ ಇಲ್ಲ. ಇವತ್ತು ರೋಗ ನಿರೋಧಕ ಶಕ್ತಿಯನ್ನು ಸಂಪಾದನೆ ಮಾಡಿ ಅಂತ ಹೇಳುತ್ತೆ ಕೊರೋನಾ. ಆದರೆ ಅದನ್ನು ಸಂಪಾದನೆ ಮಾಡ್ಕೊಳ್ತಾ ಅನುಭವಿಸಿರ್ತಕ್ಕಂಥ ಎಷ್ಟು ಲಕ್ಷಾಂತರ ಜನ ಇದ್ದಾರೆ ಹೇಳಿ ನೋಡೋಣ. ಆದರೆ ಅದು ಮೊದಲೇ ಸಂಪಾದನೆ ಮಾಡ್ಕೊಂಡಿದ್ರೆ 40 ಲಕ್ಷ ಜನ ಸಾಯ್ತಿರ್ಲಿಲ್ಲ ಅಲ್ವಾ? ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಅಂಥ ಒಂದು ಜಾಗೃತಿ ನಮ್ಮಲ್ಲಿ ಆಗಬೇಕು ಅಂದಾಗ ಪ್ರಕೃತಿ, ನಮ್ಮ ಜ್ಯೋತಿಷ್ಶಾಸ್ತ್ರ, ನಮ್ಮ ಹಿರಿಯರು, ನಮ್ಮ ತಲೆಮಾರತಕ್ಕಂಥ ಋಷಿ ಮುನಿಗಳು ಹಲವಾರು ತಂತ್ರಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಮ್ಮ ಈ ವೇದಿಕೆಯಲ್ಲಿ ನಾವು ಹೇಳ್ತಾನೇ ಬರ್ತಾ ಇದ್ದೀವಿ. ಇದನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳೋ ಜೊತೆಗೆ ಭಾಳ ವಿಶೇಷವಾಗಿ ಇದಕ್ಕೆ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಸ್ಥಾನ, ಗೌರವ, ಭಕ್ತಿ, ನಂಬಿಕೆ, ಆತ್ಮವಿಶ್ವಾಸಗಳನ್ನು ನಾವು ಕೊಡಬೇಕು. ಆದರೆ ಅದು ಆ ಒಂದು ಮಟ್ಟಿಗೆ ಮಾತ್ರ ಮೀಸಲಾಗಿರಬಾರ್ದು. ಅದನ್ನು ಆ ಒಂದು ವೈಬ್ರೇಷನ್ನ ನಾವು ಬೆಳ್ಳಿಯ ಮೂರ್ತಿಯ ಮುಖಾಂತರ ನಮ್ಮ ಮನೆಗಳಲ್ಲೂ ಕೂಡ ತಂದು ಸ್ಥಾಪನೆ ಮಾಡ್ಕೋಬೇಕು. ಮಾಡ್ಕೊಂಡಾಗ ನಮಗೆ ಅದ್ಭುತವಾಗಿರ್ತಕ್ಕಂಥ ಫಲಿತಗಳು ನಮಗೆ ಕಾಣಸಿಗ್ತದೆ. ಆ ಫಲಿತಗಳನ್ನು ನಾವು ಅನುಸರಣೆ ಮಾಡ್ತಕ್ಕಂಥ ಲೆಕ್ಕಾಚಾರ ತೊಗೊಂಡಾಗ ಪ್ರತಿಯೊಂದು ಜಾಗದಲ್ಲೂ ನಾವು ಹೇಳಿದ್ವಿ, ಎಲ್ಲಿ ದೇವರ ಕೋಣೆಯಲ್ಲಿ, ಪರ್ಸ್ನಲ್ಲಿ, ಮತ್ತು ದೇಹದ ಮೇಲೆ ಡಾಲರ್ ರೂಪದಲ್ಲಿ, ಕ್ಯಾಶ್ ಬಾಕ್ಸ್ನಲ್ಲಿ, ಮತ್ತು ನಾವು ಕೆಲಸ ಮಾಡ್ತಕ್ಕಂಥ ಒಂದು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ವಸ್ತುಗಳ ಒಂದು ನೆಗೆಟಿವ್ ವೈಬ್ರೇಷನ್ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಬೆಳ್ಳಿ ಆನೆ ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಮತ್ತು ಯಾವುದೇ ಆದಂಥ ಸರ್ವ ಕೇತು ದೋಷಗಳು ಇರ್ತಕ್ಕಂಥ ಒಂದು ಮನೆಗಳಲ್ಲಿ ಈ ಪಟದ ರೂಪದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ, ಅಂದರೆ ದೊಡ್ಡ ಮನೆಗಳಲ್ಲಿ ಈ ಪಟದ ರೂಪದಲ್ಲಿ, ಚಿತ್ರಪಟದ ರೂಪದಲ್ಲಿ ಪೇಂಟಿಂಗ್ ಮಾಡಿಸ್ಕೊಳ್ತಕ್ಕಂಥದ್ದು ಅಥವಾ ಅದನ್ನು ಕೆತ್ತಿಸ್ಕೊಳ್ತಕ್ಕಂಥದ್ದು ಅಥವಾ ಈ ಪ್ಲಾಸ್ಟಿಕ್ ಫೈಬರ್ನಲ್ಲಿ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು, ಇವೆಲ್ಲ ನೀವು ಮಾಡ್ಕೊಂಡಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಎನರ್ಜಿಯನ್ನು ನಾವು ಅದರಿಂದ ಕಾಣ್ತೀವಿ. ಆದರೆ ಒಂದು ಲೋಹಕ್ಕೆ ಇರತಕ್ಕಂತಹ ಎನರ್ಜಿ ಬೇರೆ ಯಾವುದಕ್ಕೂ ಇರಲ್ಲ.
ಅದರಲ್ಲಿ ಈ ಬೆಳ್ಳಿ, ಚಿನ್ನ ಮತ್ತು ಪ್ಲಾಟಿನಮ್ ಅಂತಕ್ಕಂಥ ಲೋಹ ಭಾಳ ಅದ್ಭುತವಾಗಿರ್ತಕ್ಕಂಥ ಎನರ್ಜಿಯನ್ನು ಉತ್ಪತ್ತಿ ಮಾಡ್ತದೆ. ಅದರಲ್ಲಿ ಕೆಲವೊಂದು ರತ್ನಗಳನ್ನು ಧಾರಣೆ ಮಾಡಿ ನಾವು ಸ್ಥಾಪನೆ ಮಾಡ್ಕೊಂಡಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ವೈಬ್ರೇಷನ್ ನಮಗೆ ಕಾಣಸಿಗ್ತದೆ. ಆದರೆ ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಇದನ್ನೆಲ್ಲವನ್ನು ಮಾಡ್ಕೊಳ್ತಕ್ಕಂಥ ಒಂದು ಲೆಕ್ಕಾಚಾರ ಆವತ್ತಿನ ಕಾಲದಿಂದನೂ ಕೂಡ ದೊಡ್ಡ ದೊಡ್ಡ ಹಳೇ ಮನೆಗಳಲ್ಲಿ ಇವತ್ತು ಕೂಡ ನೋಡ್ತೀವಿ. ದೊಡ್ಡ ದೊಡ್ಡ ಆನೆಗಳನ್ನು, ಸೊಂಡಿಲ್ತಿನ ಆನೆಗಳನ್ನು ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ ಕೆತ್ತಿಸ್ತಾ ಇದ್ರು. ಮೇಲ್ಗಡೆ ಟೆರೆಸ್ಗಳ ಮೇಲೆಲ್ಲ, ಕಾಂಪೌಂಡ್ ಮೇಲೆಲ್ಲ ಅದನ್ನೆಲ್ಲ ಕೆತ್ತಿಸ್ತಾ ಇದ್ರು. ಅಲ್ಲಿ ವುಡನ್ ಡಿಸೈನ್ ಮಾಡಿದಾಗ ಆ ವುಡನ್ ಡಿಸೈನ್ ಎಲ್ಲರೂ ಕೂಡ ಇದ್ದೇ ಇರ್ತಿತ್ತು. ಅಥವಾ ಯಾವುದಾದ್ರು ಒಂದು ಬೋರ್ಡ್ ಗೀಡ್ ಹಾಕ್ದಾಗ ಆ ಬೋರ್ಡಲ್ಲಿ ಕೂಡ ಭಾಳಷ್ಟು ಇದ್ದೇ ಇರ್ತಿತ್ತು. ಅಂದ ಅರ್ಥ ಏನು, ದೈವಿಕವಾಗಿರ್ತಕ್ಕಂಥ ಒಂದು ವಸ್ತು ನಾವು ಯಾಕೆ ಸ್ಥಾಪಿಸಲ್ಪಡ್ತೀವಿ ಅಂತಂದರೆ ಅದರಿಂದ ಏನೋ ಒಂದು ಶಕ್ತಿ ಉತ್ಪತ್ತಿ ಆಗ್ತದೆ ಅನ್ನೋದಕ್ಕೋಸ್ಕರನೇ. ಅದು ನಮಗೆ ಗೊತ್ತಿರಲಿಲ್ಲ. ನಮ್ಮ ಹಿಂದಿನವರು ಅದನ್ನು ಅನುಸರಣೆ ಮಾಡ್ತಿದ್ರು. ಅದನ್ನು ಹುಡುಕ್ತಾ ಹೋದಾಗ ಭಾಳ ಅದ್ಭುತವಾಗಿರ್ತಕ್ಕಂತಹ ಗುರುಬಲ, ಕೇತುವಿಗೆ ಬೇಕಾದಂತಹ ಸರ್ವಶಕ್ತಿ ಪರಿಹಾರಗಳು ಕೂಡ ಈ ಗಜರಾಜನಲ್ಲಿ ಇದೆ ಅಂತ ತಕ್ಷಣ ನಾವು ಅದನ್ನೆಲ್ಲ ಬಳಸ್ಕೊಳ್ಳೋಕೆ ಶುರು ಮಾಡಿದ್ವಿ. ಅದರಿಂದ ಇವತ್ತು ಎಷ್ಟೋ ಮನೆಗಳಲ್ಲಿ ಬೇರೆ 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 ಒಂದು ವುಡನ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಬೇರೆ ಬೇರೆ ಒಂದು ಲೆಕ್ಕಾಚಾರದಲ್ಲಿ ಅಥವಾ ಮಣ್ಣಿನ ಆನೆಗಳು ಇವನ್ನೆಲ್ಲ ತೊಗೊಂಡಿರ್ಬೋದು. ಆದರೆ ಅವ್ಯಾವೂ ಕೂಡ ನಿಮಗೆ ಸಾಂಕೇತಿಕವಾಗಿ ನಿಮ್ಗೆ ಕೆಲಸ ಮಾಡುತ್ತೆ ಹೊರತು ಒಂದು ಧನಾತ್ಮಕವಾಗಿರ್ತ ಶಕ್ತಿ ಬೇಕು ಅಂದಾಗ ರತ್ನ ಖಚಿತವಾಗಿರ್ತಕ್ಕಂತಹ ಬೆಳ್ಳಿಯ ಲೋಹದಲ್ಲೇ ಮಾಡ್ತಕ್ಕಂತಹ ಆನೆಗಳನ್ನು ನೀವು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಸ್ಥಾಪಿಸಲ್ಪಟ್ಟಾಗ, ಅದನ್ನು ಪೂಜಿಸಲ್ಪಟ್ಟಾಗ, ದಿನನಿತ್ಯ ನಿಮ್ಮ ಮನಸ್ಸಿಗೆ ಅದನ್ನು ತಗೊಳ್ತಿದ್ದಾಗ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಧನಾತ್ಮಕ ಶಕ್ತಿ ಉತ್ಪನ್ನ ಆಗ್ತದೆ. ಅದನ್ನು ಫೀಲ್ ಮಾಡಿ ನೋಡಿ, ಅದನ್ನು ಅನುಭವಿಸಿ ನೋಡಿ, ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತೀರಾ. ಒಳ್ಳೆಯದಾಗಲಿ.